ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದ 41ನೇ ಶ್ಲೋಕ. ಏವಮೋಕ್ಷೋ ಹಿ ನಿಷಟ್ಕಂ ಭೀಮೇನ ನಿಹತಂ ರಣೇ ಪಂಚಪಾರ್ಥೇನ ನಿಹತಾಃ ಅರ್ಧಂ ಕಾಲಿಂಗಕಾನೃತೆ ಏಕಾದಶಾಕ್ಷೋಹಿಣೀಭ್ಯಃ ಶಿಷ್ಟಮನ್ಯೇರ್ನಿಷೂದಿತಂ. ಅಷ್ಟೌಕ್ಷೋಹಿಣೀ ಷಟ್ಕಂ ಭೀಮೇನ ನಿಹತಂ. ಅಕ್ಷೋಹಿಣೀ ಷಟ್ಕಂ ಅಂದರೆ ಕೌರವರ ಕಡೆ 11 ಅಕ್ಷೋಹಿಣಿ ಸೈನ್ಯ ಇತ್ತು ಅಂತ ನಾವು ನೋಡಿದ್ದೀವಿ. ಅದರಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನು ಭೀಮಸೇನ ದೇವರು ಸಂಹಾರ ಮಾಡಿದ್ದಾರೆ. 5 ಅಕ್ಷೋಹಿಣಿ ಸೈನ್ಯವನ್ನು ಅರ್ಜುನ ಸಂಹಾರ ಮಾಡಿದ್ದಾನೆ. ಈ ರೀತಿಯಾಗಿ ಕೌರವಾನಾಂ ಏಕಾದಶ ಅಕ್ಷೋಹಿಣ್ಯಃ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಭೀಮಪಾರ್ಥರು ಈ ರೀತಿಯಾಗಿ ಸಂಹಾರ ಮಾಡಿದ್ದಾರೆ ಅಂತ ಅರ್ಥ. ಇನ್ನು ಕೆಲವು ಗ್ರಂಥಗಳಲ್ಲಿ ಅರ್ಧ ಸೈನ್ಯವನ್ನು ಭೀಮ ಸಂಹಾರ ಮಾಡಿದ್ದು, ಅರ್ಧ ಸೈನ್ಯವನ್ನು ಅರ್ಜುನ ಸಂಹಾರ ಮಾಡಿದ್ದು ಅಂತ ಇದೆ. ವಿರೋಧ ಬಂತಲ್ಲ, ಅರ್ಜುನ ಅವನು ಅರ್ಧ ಸಂಹಾರ ಮಾಡಿದನೋ ಅಥವಾ 5 ಅಕ್ಷೋಹಿಣಿ ಸಂಹಾರ ಮಾಡಿದನೋ ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅರ್ಧಂ ಕಾಲಿಂಗಾನೃತೆ ಹಾಗೆ ಅಂತ. ಭೀಮಸೇನ ದೇವರಿಂದ ಹತರಾದ ಕಾಲಿಂಗ ಅಂತ ಅದೊಂದು ಗುಂಪು ಸೈನ್ಯ, ಅವರನ್ನು ಬಿಟ್ಟು ಅಂತ ಅರ್ಥ. ಅವರನ್ನು ಬಿಟ್ಟು ಅರ್ಧ ಭೀಮಸೇನ ದೇವರು ಸಂಹಾರ ಮಾಡಿದರು. ಪಾರ್ಥೇನ ಅರ್ಥಂ, ಪಾರ್ಥ ಅರ್ಜುನ ಸಂಹಾರ ಮಾಡಿದ್ದು ಅರ್ಥ ಅಂತ ತೆಗೆದುಕೊಂಡ್ರೆ ವಿರೋಧ ಪರಿಹಾರ ಆಗ್ತದೆ ಹಾಗೆ ಅಂತ. ಏಕಾದಶ ಅಕ್ಷೋಹಿಣೀಭ್ಯ ಶಿಷ್ಟಂ ಮನ್ಯೇಹಿ ಸುರಿತಂ. ಏಕಾದಶ ಅಕ್ಷೋಹಿಣಿ ಬಿಟ್ಟು ಉಳಿದ ಸೈನ್ಯವನ್ನೆಲ್ಲ ದೃಷ್ಟದ್ಯುಮ್ನ ಮುಂತಾದವರು ಸಂಹಾರ ಮಾಡಿದರು ಅಂತ ಅರ್ಥ. ಅಕ್ಷೋಹಿಣಿ ಚತುಷ್ಕಂ ಚ ಪಾರ್ಥಾನಾಂ ದ್ರೌಣಿನಾಂ ಹತಂ ಅನ್ಯೈರನ್ಯಾಸಮಸ್ತೈಶ್ಚ ದ್ರೋಣಕರ್ಮ ಮಹಾವ್ರತಾಃ ದುರ್ಯೋಧನೋ ಭೌಮಸೂನುಃ ಪ್ರಾಯಸ್ಸೇನಾಹನಕ್ರಮಾತ್. ಇನ್ನು ಪಾಂಡವರ ಕಡೆ 7 ಅಕ್ಷೋಹಿಣಿ ಇತ್ತಲ್ವ, ಅದರಲ್ಲಿ 4 ಅಕ್ಷೋಹಿಣಿ ಸೈನ್ಯವನ್ನು ಅಶ್ವತ್ಥಾಮರು ಸಂಹಾರ ಮಾಡಿದ್ದಾರೆ. ಅಕ್ಷೋಹಿಣಿ ಚತುಷ್ಕಂ ಚ ಪಾರ್ಥಾನಾಂ ದ್ರೋಣಿನಾ ಹತಂ ಅನ್ಯೈಹಿ ಅನ್ಯ, ಉಳಿದವರು ಮಿಕ್ಕಿದ ಸೈನ್ಯವನ್ನು ಸಂಹಾರ ಮಾಡಿದ್ದಾರೆ, ಪಾಂಡವರ ಕಡೆ ಸೈನ್ಯವನ್ನು. ಸಮಸ್ತೈಶ್ಚ ದ್ರೋಣಕರ್ಮ ಮಹಾವ್ರತಾಃ. ದ್ರೋಣಕರ್ಮ ಅನ್ಯೈಹಿ ಅಂದರೆ 3 ಅಕ್ಷೋಹಿಣಿ ಸೈನ್ಯ ಬೇರೆಯವರು ಸಂಹಾರ ಮಾಡಿದರು ಅಂತ. ದ್ರೋಣ, ಕರ್ಣ ಮುಂತಾದವರೆಲ್ಲ. ದುರ್ಯೋಧನ, ಭೌಮಸೂನು ಅಂದರೆ ಭಗದತ್ತ, ಪ್ರಾಯ ಸೇನಾಹನಃ ಕ್ರಮಾತ್ ಅಂತ. ಅಂದರೆ ದ್ರೋಣೇನ ಯಾವತ್ ಸೈನ್ಯಂ ಹತಂ ತಸ್ಮಾತ್ ಕರ್ಣೇನ ಅಲ್ಪಂ ಹತಂ ಕರ್ಣಾಪೇಕ್ಷೆಯ ಭೀಷ್ಮೇನ ಅಲ್ಪಂ. ದ್ರೋಣಾಚಾರ್ಯರು ಎಷ್ಟು ಸಂಹಾರ ಮಾಡಿದರೋ ಅದಕ್ಕಿಂತ ಸ್ವಲ್ಪ ಕರ್ಣ ಸಂಹಾರ ಮಾಡಿದ್ದಾನೆ. ಕರ್ಣ ಕ್ರಮಾತ್ ಅಂತ ಹೇಳ್ತಾರೆ ಅದಕ್ಕೆ. ಕರ್ಣ ಎಷ್ಟು ಸಂಹಾರ ಮಾಡಿದನೋ ಅದಕ್ಕಿಂತ ಕಡಿಮೆಯಾಗಿ ಭೀಷ್ಮರು ಸಂಹಾರ ಮಾಡಿದ್ದಾರೆ. ಈ ರೀತಿಯಾಗಿ ಕ್ರಮವನ್ನು ಹೇಳ್ತಾ ಇದ್ದಾರೆ.
ಜಯಂ ಲಬ್ಧ್ವಾ ನದತ್ಸೂಚ್ಯೈಃ ಪಾಂಡವೇಷು ಮಹಾತ್ಮಸು ದುರ್ಯೋಧನೋ ಜಲಸ್ತಂಭಂ ಕೃತ್ವಾ ಮಂತ್ರಾಂಜಜಾಪಃ. ಜಯಂ ಲಬ್ಧ್ವಾ ನದತ್ಸು ಉಚ್ಚೈಃ, ಪಾಂಡವರು ಗೆಲುವು ಬಂತು ಅಂತ ಜೋರಾಗಿ ಗರ್ಜನೆ ಮಾಡ್ತಾ ಇದ್ದಾರೆ. ಪಾಂಡವೇಷು ಮಹಾತ್ಮಸು ದುರ್ಯೋಧನನು ನೋಡಿದ್ದೀವಿ ದ್ವೈಪಾಯನ ಸರೋವರ ಅಂತ. ದ್ವೈಪಾಯನ ಸರೋವರದಲ್ಲಿ ಹೋಗಿ ಅವನು ಜಲಸ್ತಂಭ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ ಅಲ್ಲಿ ಹೋಗಿ ಹಾಗೆ ಅಂದರೆ ಮಂತ್ರಾನ್ ಜಜಾಪಹ, ಮಂತ್ರಗಳನ್ನು ಜಪ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಮಂತ್ರೋ ದುರ್ವಾಸ ಸಾಧತ್ತ ಮೃತ ಸಂಜೀವನ ಪ್ರದಾಹ ಜಲೇ ಸ್ಥಿತ್ವಾ ಜಪನ್ ಸಪ್ತ ದಿನೈ ಸರ್ವಾನ್ ಮೃತಾನಪಿ ಉದ್ಧರೆ ಧಾರ್ತರಾಷ್ಟ್ರೋಯಂ ಚ್ಯುರವಧ್ಯಾಶ್ಚತೆ ಪುನಃ. ಅದು ದುರ್ವಾಸರು ಕೊಟ್ಟ ಮಂತ್ರ ಅಂತ. ಅದೆಂಥ ಮಂತ್ರ? ಮೃತ ಸಂಜೀವನ ಪ್ರದಾಹ, ಯಾರ್ಯಾರು ಸತ್ತಿದ್ದಾರೆ ಅವರನ್ನೆಲ್ಲ ಬದುಕಿಸುವ ಒಂದು ಮಂತ್ರ ಅದು. ಸತ್ತವರನ್ನು, ಹಿಂದಿನ ಕಾಲ ಎಷ್ಟು ಸಾಮರ್ಥ್ಯ ಇದೆ ನೋಡಿ ಮಂತ್ರಗಳಿಗೆ, ಸತ್ತವರನ್ನು ಬದುಕಿಸುವ ಸಾಮರ್ಥ್ಯ. ಅದು ಎಂಥವರಿಗೆ? ಮಹಾನೀಚನಾದ ಕಲಿ ಕೂಡ ಆ ಜಪ ಮಂತ್ರಗಳನ್ನು ಜಪ ಮಾಡಿದರೆ ಫಲ ಕೊಡತಕ್ಕದ್ದು. ಅಂದರೆ ಮಂತ್ರಗಳಿಗೆ ಎಷ್ಟು ಶಕ್ತಿ ಇದೆ ನೋಡಿ. ಅದು ಒಳ್ಳೆಯ ಜನ ಬಳಸಿದರೂ ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಆಗ್ತದೆ. ಕೆಟ್ಟ ಜನರು ಅದನ್ನು ಕೆಟ್ಟ ಕಾರ್ಯಕ್ಕೆ ಬಳಸ್ಕೊಳ್ತಾರೆ. ಆದರೆ ನಮ್ಮಲ್ಲಿ ದೊಡ್ಡ ದುರಂತ ಇದು. ಮಂತ್ರಗಳ ಆ ಶಕ್ತಿಯನ್ನು ನಾವು ವಿಶ್ವಾಸ ಇಡೋದಿಲ್ಲ. ಅದರಿಂದ ಏನಾಯಿತು, ಆ ಮಂತ್ರಗಳ ಜಪ ಆ ಕ್ರಮನೇ ಹೊಟ್ಟೋಗ್ಬಿಟ್ಟಿದೆ. ಈಗ ಗಾಯತ್ರಿನೇ ನೆಟ್ಟಾಗಿ ಮಾಡ್ತಾ ಇಲ್ಲ ನೋಡಿ. ಆದರೆ ಮಂತ್ರಗಳಿಗೆ ಎಷ್ಟು ಶಕ್ತಿ ಇದೆ, ಸತ್ತವರನ್ನು ಬದುಕಿಸುವ ಶಕ್ತಿ. ನಮ್ಮಲ್ಲಿ ಅಭವ ಅಂದರೆ ಡಾಕ್ಟರು, ಯಾಕಂದರೆ ಬದುಕುವವ್ರನ್ನೂ ಸಾಯಿಸ್ತಾರೆ ಅಷ್ಟೇ. ಇನ್ನು ಕೆಲವರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಪ್ರಾಣ ಉಳಿಸ್ತಾರೆ. ಆದರೆ ನಮ್ಮ ವೈದಿಕದ ಮಂತ್ರ ಅದು ಎಂಥವರೇ ಆಗಲಿ, ಸತ್ತಿರಲಿ, ಅದು ಯಾರೋ ಡಾಕ್ಟರ್ ಸ್ಪೆಷಲಿಸ್ಟ್ ಅಲ್ಲ, ಮಹಾನೀಚನಾದ ಕಲಿ ದುರ್ಯೋಧನ ಅಂಥವನು ಉಪದೇಶ ಪಡೆದು, ಗುರುಪದೇಶ ಪಡೆದು, ಗುರುವಲ್ಲಿ ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ಅದನ್ನು ಜಪ ಮಾಡಿದರೂ ಕೂಡ ಆ ಮಂತ್ರ ಫಲ ಕೊಡತಕ್ಕದ್ದು. ಮಂತ್ರ ದುರ್ವಾಸ ಸಾಧತ್ತ ಮೃತ ಸಂಜೀವನ ಪ್ರದಾಹ ಜಲೇ ಸ್ಥಿತ್ವ. ನೋಡಿ, ಆ ಗುರುಗಳು ಹೇಳಿದ ಪ್ರಕಾರ ಜಲದಲ್ಲಿ ಮುಳುಗಿ ಅವನು ಅದನ್ನು ಜಪ ಮಾಡ್ತಾ ಇದ್ದಾನೆ. ಸಪ್ತ ದಿನೈಹಿ ಸರ್ವಾನ್, 7 ದಿನ ಈ ಥರ ಜಪ ಮಾಡಿದರೆ ಅವನು ಯಾರ್ಯಾರು ಸತ್ತಿದ್ದಾರೋ ಕೌರವರು 11 ಅಕ್ಷೋಹಿಣಿ ಸೈನ್ಯ ಎಲ್ಲ ಮತ್ತೆ ಬದುಕೊಂಡ್ಬಿಡುತ್ತದೆ. ಭೀಷ್ಮರು, ದ್ರೋಣರು, ಕರ್ಣ ಎಲ್ಲ ಮತ್ತೆ ಬದುಕು ಉಳಿತಾರೆ. ಅಂಥ ಶಕ್ತಿ ಇದೆ ಆ ಮಂತ್ರಗಳಿಗೆ. ಅದರಿಂದ ಅವನನ್ನು ಆ ರೀತಿಯಾಗಿ ಮಾಡಬಾರ್ದು. ದುರ್ಯೋಧನನ್ನು ಉಳಿಸಬಾರ್ದು, ಶತ್ರುಗಳನ್ನು ಎಂದಿಗೂ ಶೇಷ ಉಳಿಸಬಾರ್ದು ಅಂತಾರೆ. ಯಾಕೆ? ಒಬ್ಬ ಇದ್ದರೂ ಕೂಡ ಸಾಕು, ಹಾಳು ಮಾಡಿಬಿಡ್ತಾನೆ ಅವನು. ಅದರಿಂದ ಅವನನ್ನು ಎಲ್ಲರೂ ಹುಡುಕ್ತಾ ಇದ್ದಾರೆ. ಎಲ್ಲಿ ಹೋದ ಈ ದುರ್ಯೋಧನ ಹಾಗೆ ಅಂತ ಪಾಂಡವರು ಅವನನ್ನು ಹುಡುಕ್ತಾರೆ ಅಂತ ಅರ್ಥ. ನೋಡಿ, ಮಹಾಭಾರತದಲ್ಲಿ ಹೇಳ್ತಾರೆ, ತೇ ವೀರ್ಯದಾಹ ವಿಜಯದಾಹ ಅಪಿ ಭನ್ನಿವಾರಿ ಸ್ತಂಭಾದಿದಾಹ ಸಕಲ ದೇವನಿಕಾಯ ರೋಧಾಹ ವೃಷ್ಟ್ಯಾದಭೀಪ್ಸಿತ ಸಮಸ್ತಕರಾಹ ಅಮೂಭಿಹಿ ಜೇಷ್ಯೇ. ಅದು ವೀರ್ಯಪ್ರದವಾದ ಮಂತ್ರಗಳು, ದುರ್ವಾಸರು ಕೊಟ್ಟದ್ದು, ವಿಜಯವನ್ನು ಕೊಡತಕ್ಕದ್ದು. ವನ್ನಿವಾರಿ ಸ್ತಂಭಾದಿದಾಹ, ಅದು ವಾರಿಸ್ತಂಭ, ಅಗ್ನಿಸ್ತಂಭ, ವಾರಿಸ್ತಂಭ ಅಂದರೆ ಜಲಸ್ತಂಭ ವಿದ್ಯೆ. ಜಲದಲ್ಲಿ ನಡೆದರೂ ಕೂಡ ಏನಾಗೋದಿಲ್ಲ, ಮೈಯಲ್ಲಿ ಜಲಸ್ಪರ್ಶ ಆಗೋದಿಲ್ಲ, ಜಲದ ಮೇಲೆ ಹಾಗೆ ನಡ್ಕೊಂಡು ಹೋಗ್ಬೋದು. ಅದೇ ಥರ ಅಗ್ನಿ, ಮನೆಯಲ್ಲಿ ಬೆಂಕಿ ಹತ್ತಿದೆ, ಮನೆ ಸುಟ್ಟೋಗ್ತಾ ಇದೆ, ಅಗ್ನಿಸ್ತಂಭ ವಿದ್ಯೆ ಬಲ್ಲವರು ಸೀದಾ ಒಳಗೋಗ್ತಾರೆ. ಏನು ಅಗ್ನಿಯ ಭಯ ಆಗೋದಿಲ್ಲ ಅವರಿಗೆ, ಸುಡೋದಿಲ್ಲ. ಆ ಥರ ಮಂತ್ರಗಳು. ಸಕಲ ದೇವ ನಿಕಾಯ ರೋಧಾಹ. ಇನ್ನು ದೇವತೆಗಳಿಂದ ಇನ್ನೇನಾದ್ರು ತೊಂದರೆಗಳು ಬಂದರೆ ಅದನ್ನು ಕೂಡ ನಿವಾರಣೆ ಮಾಡತಕ್ಕದ್ದು. ಈ ರೀತಿಯಾಗಿ ವೃಷ್ಟ್ಯಾದಿ ಅಭೀಪ್ಸಿತ ಸಮಸ್ತಕರಾಹ, ಮಳೆ ಬೇಕು ಅಂದರೆ ಮಳೆಯನ್ನು ಕೂಡ ಕೊಡತಕ್ಕದ್ದು. ಅಂಥ ಅದ್ಭುತವಾದ ಮಂತ್ರಗಳು ಅವುಗಳೆಲ್ಲ. ಇದೆಲ್ಲ ಹಿಂದೆ ಹೇಳಿದ್ದಾರೆ. ಅದರಿಂದ ಇಲ್ಲಿ ಪ್ರಕೃತ ಮೃತ ಸಂಜೀವನ ಪ್ರದಾಹ ಇತ್ಯುಕ್ತಂ, ಅದು ಸತ್ತವರನ್ನು ಕೂಡ ಬದುಕಿಸುವ ಸಾಮರ್ಥ್ಯ ಇದೆ ಅಂತ. ಮೃತಾನಪ್ಯುದ್ಧರೇ,
ಈ ರೀತಿಯಾಗಿ ಜಪ ಮಾಡಿದರೆ 7 ದಿವಸ ಮಾಡಿದರೆ ಸಾಕು, ಸತ್ತವರನ್ನು ಕೂಡ ಬದುಕಿಸ್ಬೋದು ಅಂತ. ಅಂತಹ ಮಂತ್ರಗಳನ್ನು ಅವನು ಪಡೆದಿದ್ದ. ಯಾರು? ದುರ್ಯೋಧನ, ದುರ್ವಾಸ ಋಷಿಗಳಿಂದ. ತೇ ಉಜ್ಜೀವಿತಾ ಪುನಃ ಅವಧ್ಯ ಸ್ಯುಹು. ಯಾರು ಈ ರೀತಿಯಾಗಿ ಎದ್ದು ಬರ್ತಾರೆ ಮತ್ತು ಅವರು ಅವಧ್ಯರಾಗ್ಬಿಡ್ತಾರೆ, ಮತ್ತೆ ಸಾಯೋದೇ ಇಲ್ಲವಂತೆ. ನೋಡಿ, ಅದು ಒಂದು. ಸತ್ತವರನ್ನು ಬದುಕಿಸ್ತಾರೆ, ಬದುಕಿಸಿದ ಮೇಲೆ ಮತ್ತು ಅವರು ಅವಧ್ಯರಾಗ್ತಾರೆ ಅಂತ. ಇತಿ ವಿದ್ಯಾಬಲಂ ತಸ್ಯ ಜ್ಞಾತ್ವಾ ಪಾಂಡುಸುತಾಸ್ತತಃ ಅನ್ವಿಷಂತಃ ಶುಶ್ರೂಶ್ಚ ವ್ಯಾಧೇಭ್ಯಸ್ತಂ ಜಲೆ ಸ್ಥಿತಂ ಆಗಚ್ಚಂಚ ತತಸ್ತತ್ರ ಪುರಸ್ಕೃತ್ಯ ಜನಾರ್ದನಂ ತದಾ ಜಲಾತ್ ಸಮುನ್ಮಜ್ಯ ತ್ರಿಭಿರ್ದ್ರೋಣಪುರಸ್ಸರೈಃ ಮಂತ್ರಯಂತಂ ಸ್ಮ ದದೃಶುಃ ತಾನ್ ದೃಷ್ಟ್ವಾ ತೇ ಪ್ರದುದ್ರುವುಃ. ಅಂದರೆ ತೇ ವಿದ್ಯಾಲಯಂ ತಸ್ಯ ಜ್ಞಾತ್ವ, ದುರ್ಯೋಧನನ ಮಂತ್ರದ ಬಲ ಏನು ಅಂತ ಪಾಂಡವರಿಗೆ ಗೊತ್ತಿದೆ. ಅದರಿಂದ ಅವರೇನು ಮಾಡಿದರು, ಅವನಿಗೆ ದುರ್ವಾಸರ ಮಂತ್ರ ಇದೆ, ಅವನು ಸತ್ತವರನ್ನು ಬದುಕಿಸ್ತಾನೆ, ಅದರಿಂದ ಅವನನ್ನು ಈ ರೀತಿಯಾಗಿ ಬಿಡಬಾರ್ದು, ಅವನನ್ನು ಉಳಿಸಬಾರ್ದು ಹಾಗೆ ಅಂತ ಹೇಳಿ ನೋಡಿ, ಇದು ವಿದ್ಯಾಬಲ. ವಿದ್ಯೆಯ ಬಲ ಏನು ಹಾಗೆಂದರೆ, ವಾಟ್ ಈಸ್ ದ ಪವರ್ ಆಫ್ ಅವರ್ ಎಜುಕೇಷನ್ ಹಾಗೆಂದರೆ ಸತ್ತವರನ್ನು ಬದುಕಿಸ್ತಕ್ಕದ್ದು. ಆ ರೀತಿಯಾದ ವಿದ್ಯೆ ಇತ್ತು ನೋಡಿ. ಯಾರಿಗೆ? ಕಲಿ ಮುಂತಾದವರಿಗೆ, ದುರ್ಯೋಧನಾದಿಗಳಿಗೆ ಅದು ಗೊತ್ತಿದ್ದು ಹುಡುಕ್ತಾ ಇದ್ದಾರೆ. ಶುಶ್ರೂಶ್ಚ ವ್ಯಾಧೇಭ್ಯ, ಒಂದು ವ್ಯಾಧ ಅವನು ಹೇಳ್ತಾನೆ. ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ದುರ್ಯೋಧನ ಅಂತ ಕೇಳಿದರೆ ಹುಡುಕ್ತಾ ಅಲ್ಲಿದ್ದ ಜನರನ್ನು ಕೇಳ್ತಾರೆ, ದುರ್ಯೋಧನ ಬಂಧನ ದುರ್ಯೋಧನ ಬಂಧನ ಅಂತ ಜನರನ್ನು ಕೇಳ್ತಾ ಬರ್ತಾ ಇದ್ದಾರೆ. ಒಂದು ವ್ಯಾಧ ಹೇಳಿದ, ಸರೋವರದಲ್ಲಿ ಅವನು ಮುಳುಗಿದ್ದಾನೆ ಹಾಗೆ ಅಂತ ಹೇಳಿದಾಗ ಜಲೇ ಸ್ಥಿತಂ ಆಗಚ್ಚನ್ ತತಸ್ತತ್ರ, ಅಲ್ಲಿಗೆ ಬರ್ತಾರೆ, ದ್ವೈಪಾಯನ ಸರೋವರಕ್ಕೆ ಬರ್ತಾರೆ. ತದಾ ಜಲಾತ್ ಸಮುನ್ಮಜ್ಯ ತ್ರಿಭಿಃ ದ್ರೋಣಿಪುರಸ್ಸರೈಃ ಮಂತ್ರಯಂತಂ ಸ್ಮ ದದೃಶುಃ ತಾನ್ ದೃಷ್ಟ್ವಾ ತೇ ಪ್ರದುದ್ರುವುಃ. ಆಗ ಸಮುದ್ರದ ಮಧ್ಯದಲ್ಲಿ ದುರ್ಯೋಧನ, ಅಶ್ವತ್ಥಾಮರು, ಕೃಪಾಚಾರ್ಯರು ಅವರು ಜಲದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ. ಈ ಪಾಂಡವರು ಬರೋದನ್ನು ನೋಡಿ ಅವರಿಬ್ಬರು ಓಡೋದ್ರು, ದುರ್ಯೋಧನ ಮಾತ್ರ ಅಲ್ಲಿ ಉಳ್ಕೊಂಡ. ದುರ್ಯೋಧನೋ ವಿಷತ್ತೋಯಂ ದೃಷ್ಟ್ವಾ ತಂ ಕೇಶವಾಜ್ಞೆಯ ಯುಧಿಷ್ಠಿರಃ ಸ ಪುರುಷೈಃ ವಾಕ್ಯೈಃ ಏನ ಮಥಾಹ್ವಯತ್. ಅಂದರೆ ದ್ವೈಪಾಯನ ಸರೋವರದ ಹತ್ರ ಮೀಟಿಂಗ್ ಮಾಡ್ತಾ ಇದ್ದರು, ಅವರು ನೀರಲ್ಲಿ ಮುಳುಗಿಲ್ಲ. ದುರ್ಯೋಧನ, ಅಶ್ವತ್ಥಾಮರು, ಕೃಪಾಚಾರ್ಯರು ಮೀಟಿಂಗ್ ಮಾಡ್ತಾ ಇದ್ದರು. ದುರ್ಯೋಧನ ಬಂದದ್ದನ್ನು, ಪಾಂಡವರು ಬಂದದ್ದನ್ನು ನೋಡಿ ಅಶ್ವತ್ಥಾಮರು ಮತ್ತು ಕೃಪಾಚಾರ್ಯರು ವನಕ್ಕೆ ಓಡಿ ಹೋದರು. ದುರ್ಯೋಧನ ಮತ್ತೆ ನೀರಲ್ಲಿ ಮುಳುಗಿದ, ಜಪ ಮಾಡೋಣ ಹಾಗೆ ಅಂತ. ದುರ್ಯೋಧನ ಆವಿಷತ್ತೋಯಂ ದೃಷ್ಟ್ವಾತಂ ಕೇಶವಾಜ್ಞೆ. ಆಗ ಪರಮಾತ್ಮನ ಆಜ್ಞೆಯಂತೆ ಯುಧಿಷ್ಠಿರ ಕೆಲವು ಮಾತುಗಳನ್ನು ಆಡಿ ಅವನನ್ನು ಕರೀತಾನೆ. ಈ ರೀತಿಯಾಗಿ ನೀನು ಹೇಡಿಯಾಗಿ ಒಳಗೋಗಿ ಇರಬಾರದು, ಹೊರಗೆ ಬಾ, ಯುದ್ಧ ಮಾಡು, ಯುದ್ಧ ಪರಿಸಮಾಪ್ತಿ ಮಾಡು ಹಾಗೆ ಅಂತ ಹೇಳ್ತಾನೆ. ಅಮರ್ಷಿತೋಸೋ ಧೃತರಾಷ್ಟ್ರಪುತ್ರ ಸ್ವಶಂಸ್ತದಾ ದಂಡಹತೋ ಯತಾಹಿಃ ಉವಾಚ ಶಾಟ್ಯ ತಪಸೇವನಾಯ ಯಾಮ್ಯಾಂ ಭವಾನ್ ಶಾಸತು ಸರ್ವಪೃಥ್ವೀಂ. ಅಮರ್ಷಿತಃ ಅಸಹಮಾನಃ. ಆ ಯುಧಿಷ್ಠಿರನ ಮಾತು, ಯುದ್ಧಕ್ಕೆ ಬಾ ಯುದ್ಧಕ್ಕೆ ಬಾ ಅಂತ ಯುಧಿಷ್ಠಿರ ಕರೆದ ಮಾತನ್ನು ಕೇಳಿ ಸಹನೆ ಮಾಡಲಿಕ್ಕಾಗದೆ ದಂಡಹತೋ ಯಥಾಹಿಹಿ, ಹೇಗೆ ಒಂದು ಸರ್ಪ ಇದೆ, ಅದಕ್ಕೊಂದು ಏಟು ಕೊಟ್ಟಾಗಿದೆ, ಅದು ಹೆಂಗೆ ಬುಸ್ ಕೊಡ್ತಾ ಬುಸ್ ಬುಸ್ ಅಂತ ಬರುತ್ತದೆ, ಆ ರೀತಿಯಾಗಿ ಉಸಿರಾಡ್ತಾ ದುರ್ಯೋಧನ ಒಂದು ಮಾತನ್ನು ಹೇಳಿದಂತೆ. ಉವಾಚ, ಏನು ಹೇಳಿದ? ಶಾಟ್ಯ ತಪಸೇವನಾಯ ಯಾಯಾಂ ಭವಾನ್ ಶಾಸಸು ಸರ್ವಪೃಥಿವೀಂ. ಶಾಟ್ಯಾತ್ ಉವಾಚ, ಅವನು ಬೇಸರ ಮಾಡಿಕೊಂಡು ಹೇಳಿದ, ಸಂತೋಷದಿಂದ ಹೇಳಿದ ಮಾತಲ್ಲ. ನಾವೆಲ್ಲ ತಪಸ್ಸಿಗಾಗಿ ನಾವು ವನಕ್ಕೆ ಹೋಗ್ತೀವಿ. ತಪಸೇ ವನಾಯ ಯಾಯಾಮ್, ತಪಸ್ಸಿಗಾಗಿ ವನಕ್ಕೆ ಹೋಗ್ತೀವಿ. ಭವಾನ್ ಶಾಸತು ಸರ್ವಪೃಥಿವೀಂ, ಇಡೀ ಭೂಮಂಡಲವನ್ನು ನೀವೇ ಪರಿಪಾಲನೆ ಮಾಡ್ರಿ ಹಾಗೆ ಅಂತ ಪಾಂಡವರಿಗೆ ದುರ್ಯೋಧನ ಹೇಳುವ ಮಾತು. ಇದನ್ನು ಮೊದಲೇ ಮಾಡಿದರೆ 5 ಗ್ರಾಮ ಕೇಳಿದ ಕೃಷ್ಣ ಬಂದಾಗ ದೂತನಾಗಿ, 5 ಗ್ರಾಮ ಕೊಟ್ಟಿಲ್ಲ. ಈಗ ನೋಡಿ, ನೀವೇ ಇಡೀ ಭೂಮಂಡಲವನ್ನು ರಾಜ್ಯ ಪರಿಪಾಲನೆ ಮಾಡಿರಿ, ನಾವು ಕಾಡಿಗೆ ಹೋಗ್ತೀವಿ ಹಾಗೆ ಅಂತ ದುರ್ಯೋಧನ ಹೇಳ್ತಾನೆ. ಈಗ ರೀಸೆಂಟಾಗಿ ಅಶ್ವತ್ಥಾಮರು ಹೇಳಿದರು, ಯುದ್ಧ ಬಿಟ್ಟುಬಿಡು, ಬೇಡ, ಪಾಂಡವರನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ,
ದುಶ್ಯಾಸನನ್ನು ಸಂಹಾರ ಮಾಡಿಬಿಟ್ಟ ಭೀಮ, ನಾನು ಹೇಗೆ ಹೋಗಿ ಕೇಳಲಿ ಹಾಗೆ ಅಂತ ಮಾಡಿದ. ಈಗ ನೋಡಿ ಆ ರೀತಿಯಾಗಿ ನಾನು ಕಾಡಿಗೆ ಹೋಗ್ತೀನಿ, ನೀವೇ ಭಾರ ಮಾಡ್ರಿ ಅಂತ ಪಾಂಡವರಿಗೆ ಹೇಳ್ತಾನೆ ದುರ್ಯೋಧನ. ತಮಾಹ ಧರ್ಮಜೋ ರಾಜ ಯಸ್ತ್ವಂ ಕೃಷ್ಣೇ ಸಮಾಗತೆ ಸೂಚ್ಯಗ್ರ ವೇದಿತಾಂ ಪೃಥ್ವೀಂ ಧಾತುಂ ನೈಚ ಕಥಂ ಪುನಃ. ಆಗ ಧರ್ಮರಾಜ ಹೇಳ್ತಾನೆ, ನೋಡಿ ಇದೇ ಮಾತನ್ನೇ ಧರ್ಮರಾಜ ಹೇಳ್ತಾನೆ. ಆಗ ಕೃಷ್ಣ ಬಂದು ಕೇಳಿದಾಗ 5 ಗ್ರಾಮ ಇಲ್ಲ, ಸೂಜಿಯ ತುದಿ, ಸೂಜಿ ಇದಲ್ವಾ ನೀಡಿಲ್, ಆ ನೀಡಿಲಿನ ತುದಿಯಷ್ಟು ಜಾಗ ಕೂಡ ನಾನು ಪಾಂಡವರಿಗೆ ಕೊಡೋದಿಲ್ಲ ಅಂತ ಹೇಳಿದವ ನೀನು. ಈಗ ನಮ್ಮನ್ನು ರಾಜ್ಯ ಮಾಡು, ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳ್ತೀಯಾ? ನಮ್ಗೆ ಗೊತ್ತಿಲ್ಲವಾ ನಿಮ್ಮದು ದುಷ್ಟ ಬುದ್ಧಿ? ಮೃತ ಸಂಜೀವಿನಿ ಮಂತ್ರ ಗೊತ್ತಿದೆ ನಿನಗೆ, ನೀನು ಎಲ್ಲರನ್ನೂ ಬದುಕಿಸ್ಬಿಡ್ತೀಯಾ? ಅದರಿಂದ ನೀನು ಯುದ್ಧಕ್ಕೆ ಬಾ. ಘಾತಯಿತ್ವ ಸರ್ವ ಪೃಥಿವೀ ಭೀಷ್ಮ ದ್ರೋಣ ಮುಖಾನಪಿ. ಎಂಥವರು ಸತ್ತಿದ್ದಾರೆ ನೋಡು, ಭೀಷ್ಮ ದ್ರೋಣ ಎಲ್ಲರೂ ನಿನ್ನಿಂದ ಸತ್ತಿದ್ದಾರೆ. ಧಾತುಮಿಚ್ಛಸಿ ಸರ್ವಾಂಶ ಪೃಥಿವೀಂ ನಾದ್ಯ ವಯಂ ಪುನಃ. ಈ ಕೊಡ್ತೀನಿ ಬಾ ಮಾತನ್ನು ಅವತ್ತೇ ಹೇಳಿದರೆ ಅವ್ರ ಪ್ರಾಣ ಉಳಿತಾ ಇತ್ತಾ? ಭೀಷ್ಮ ದ್ರೋಣ ಎಲ್ಲರೂ ಹೋದರು. ಈಗ ಬಂದು ರಾಜ್ಯ ಕೊಡ್ತೀನಿ ಅಂತ ಹೇಳ್ತೀಯಲ್ಲ. ಧಾತುಮಿಚ್ಛಸಿ ಸರ್ವಾಂಶ ಪೃಥಿವೀಂ ನಾದ್ಯ ವಯಂ ಪುನಃ ಅಹತ್ವಾ ಪ್ರತಿಗೃಹ್ಣೀಮ ಏಹಿ ಯುದ್ಧೇ ಸ್ಥಿರೋ ಭವ ನ ಕುರುಣಾಂ ಕುಲೇ ಜಾತಃ ತ್ವಂ ಯೋ ಭೀತೋ ತ್ಯಪೋ ವಿಷಃ. ಅಹತ್ವಾ ಗೃಹ್ಣೀಮ ಏಹಿ ಯುದ್ಧೇ. ನಿನ್ನನ್ನು ಸಂಹಾರ ಮಾಡದೆ ನೀನು ನಮಗೇನು ದಾನ ಕೊಡೋದು ಬೇಡ, ನಾವು ದಾನ ತಗೊಳ್ಳಿಕ್ಕೆ ಬಂದಿಲ್ಲ. ಅದರಿಂದ ನಿನ್ನ ಕೈಯಿಂದ ಸುತರಾಮ್ ದಾನ ತಗೊಳ್ಳೋದಿಲ್ಲ. ಆ ಅಶ್ವತ್ಥಾಮರು 1 ಲೋಟ ಹಾಲು ಕುಡಿದೋದಕ್ಕೆ ಏನಾಯಿತು ಅವರು ಗತಿ? ಅದರಿಂದ ನಿನ್ನ ಕೈಯಲ್ಲಂತೂ ಸರ್ವಥಾ ನಾವು ಏನು ತಗೊಳ್ಳಲ್ಲ, ನಿನ್ನನ್ನು ಸಂಹಾರ ಮಾಡಲೇಬೇಕು. ಅದರಿಂದ ಯುದ್ಧಕ್ಕಾಗಿ ಬಾ, ಯುದ್ಧದಲ್ಲಿ ಸ್ಥಿರವಾಗಿ ಇರು, ಯುದ್ಧ ಮಾಡುವ ವಿಚಾರವನ್ನು ಕೈ ಬಿಡಬೇಡ. ನ ಕುರುನಾಂ ಕುಲೇ ಜಾತಃ ಯಹ ಭೀತಃ. ಕುರುರಾಜರ ವಂಶದಲ್ಲಿ ಹುಟ್ಟಿದವ ನೀನು, ಮಹಾಪರಾಕ್ರಮಶಾಲಿಗಳು ಅವರೆಲ್ಲ. ಆ ವಂಶದಲ್ಲಿ ಬಂದ ನೀನು ಈ ರೀತಿಯಾಗಿ ಹೇಡಿಯಾಗಿ ನೀರೊಳಗೆ ಬಚ್ಚಿಟ್ಟುಕೊಂಡು ಏನು ಮಾಡ್ತೀಯ ನೀನು? ಬಾ ಯುದ್ಧಕ್ಕೆ ಹಾಗೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಕೇಶವಾಜ್ಞೆಯ, ಪರಮಾತ್ಮನ ಆಜ್ಞೆ ಇದು ಅಂತ ಹೇಳ್ತಾರೆ. ಪರಮಾತ್ಮನ ಆಜ್ಞೆಯಂತೆ ಇಷ್ಟು ಮಾತುಗಳನ್ನು ಯುಧಿಷ್ಠಿರ ಹೇಳಿದ ಅಂತ ಹೇಳ್ತಾರೆ. ಮುಂದಿನ ಮಾತು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.